ಕಾಚಿನಾಡ ಕೂಸಕಂಡ ಬಣಿಯ ಅಂತ. ಹಾಗೆ ಇವರು ಏನಕ್ಕೆ ಬಂದರು ಅಂತ ಒಂದು ಪ್ರಶ್ನೆ ಬರ್ತದೆ. ಅಲ್ಲಿ ಸ್ವಲ್ಪ ನೋಡಿದರೆ ಹರಸಿನ ಕುಂಕುಮ ಕಾರ್ಯಕ್ರಮ ಸನಾತನ ಯುವ ಕಲಾವೇದಿಕೆ ಆಯೋಜಿಸಿದಂತ. ಅದೇ ನನಗೆಲ್ಲ ಸ್ಪಷ್ಟ ಇದೆ. ಭಾರತದಲ್ಲಿ ಈ ಹರಸಿನ ಕುಂಕುಮದ ಬಗ್ಗೆ ಮಾತನಾಡುವಾಗ ಅಥವಾ ಯಾವುದೇ ಹಿಂದುತ್ವದ ಪರ ಮಾತನಾಡುವಾಗ ಅದನ್ನು ಯಾವುದೇ ರಾಜಕೀಯ ಪಕ್ಷಗಳು ಮಾತನಾಡಲ್ಲ. ಅದು ಮಾತನಾಡಿದರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಈ ಸರ್ಕಾರ. ಹಾಗಾಗಿ ನಾನು ಚುನಾವಣೆಯ ಉಳಿದ ಬಗ್ಗೆ ಮಾತನಾಡಲ್ಲ. ವಿಶೇಷವಾಗಿ ಹರಸಿನ ಕುಂಕುಮದಿಂದ ಮುಂದೆ ದೇಶದಲ್ಲಿ ಏನು ಪರಿವರ್ತನೆ ಆಗಬಹುದು, ಅದಕ್ಕೋಸ್ಕರ ನಿಮ್ಮ ಕಾರ್ಯ ಏನು ಎಂಬುದನ್ನು ನೆನಪು ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಮ್ಮ ದೇಶದ ಹೆಸರು ಭಾರತ ಅಂತ. ಭಾ ಅಂದರೆ ಜ್ಞಾನ, ಅದರಲ್ಲಿ ಇರುವವರು ಉಂಟ. ಆದರೆ ನಮ್ಮ ದೇಶವನ್ನು ಆಳಿರುವಂತಹ ಇಷ್ಟು ವರ್ಷ ಯಾರ್ಯಾರು ಆಳಿದರೋ ಅವರೆಲ್ಲ ಭಾರತ ಏನು ಎಂಬುದನ್ನು ಯಾರಿಗೂ ತಿಳಿಸುವ ಪ್ರಯತ್ನವನ್ನು ಮಾಡಲಿಲ್ಲ. ನಾವು ಕೇಳಿರ್ಬೋದ ಇಂಡಿಯಾ ಅಂತಂದ್ರೆ ಇಂದಿರಾ ಅಂತ ಕೇಳಿದ್ರು. ಆಮೇಲೆ ರಾಷ್ಟ್ರಪಿತ ಯಾರು ಅಂತ ಕೇಳಿದ್ರೆ ಅದಕ್ಕೊಂದು ಹೆಸರು ಹೇಳಿದ್ರು. ಈ ಎಲ್ಲದರ ಹಿನ್ನೆಲೆಯ ಮೇಲೆ ನಮ್ಮ ಹಿರಿಯರನ್ನ ಮರೆಯುವಂತೆ ಮಾಡುವಂತ ಕಾರ್ಯವನ್ನ ನಮ್ಮ ದೇಶದ ಎಲ್ಲ ರಾಜಕೀಯ ಪಕ್ಷದವರು ಮಾಡಿದ್ರು. ಬ್ರಿಟಿಷರು ಮಾಡಿದ್ದನ್ನು ಅವರು ಮುಂದುವರಿಸ್ತಾ ಹೋದರು. ಆದರೆ ಇವತ್ತಿನ ಕಾರ್ಯಕ್ರಮ ಅರಿಶಿನ ಕುಂಕುಮ ಅಂತ. ಆಗಲೇ ಚೌಟಾರರು ಮಾತನಾಡಬೇಕಾದ ವಿಷಯವನ್ನು ಹೇಳಿದರು. ಹಣೆಯಲ್ಲಿ ಆರಾಧಿಸ್ತಾ ಇರುವುದು ಅದು ಸಿಂಧೂರ. ಆ ಸಿಂಧೂರದ ಬಣ್ಣ ಕೆಂಪು. ಆ ಕೆಂಪು ಬಣ್ಣ ಎರಡು ಸಂದೇಶವನ್ನು ಕೊಡ್ತದೆ. ಒಂದು ಸಂದೇಶ ಕೆಂಪು ಬಣ್ಣದ ತಾವರೆಯ ಮೇಲೆ ಕೂತಿರ್ತಕ್ಕಂತಹ ಲಕ್ಷ್ಮಿಯ ಸಂದೇಶ. ನೀನು ನನ್ನನ್ನು ಆರಾಧಿಸಿ ನಿಂತಾದರೆ ನಿನಗೆ ನಾನು ಅಷ್ಟಲಕ್ಷ್ಮಿ ಆಗುತ್ತೇನೆ ಅಂತ. ಈ ಅಷ್ಟಲಕ್ಷ್ಮಿಯ ಇನ್ನೊಂದು ಭಾವೈಕ್ಯರೂಪವೇ ಭಾರತ ಮಾತೆ. ಹಾಗಾಗಿ ಒಂದು ಸಂದೇಶ, ನಾನು ನಿನಗೆ ಒಲಿದರೆ ನಿನಗೆ ನಾರಿ ಒಲಿದರೆ ಲಕ್ಷ್ಮಿಯಂತೆ ಇರ್ತಾರೆ ಎಂಬ ಸಂದೇಶ. ಇನ್ನು ಎರಡನೇದು, ನಮ್ಮ ದೇಶದಲ್ಲಿ ನೀವು ಗಮನಿಸ್ತಾ ಇರಬಹುದು, ಎಲ್ಲರಿಗೂ ಗೊತ್ತಿರುವ ಸಂಗತಿ ಏನಂದ್ರೆ ಲವ್ ಜಿಹಾದಿನ ಪ್ರಕರಣಗಳು ಸಾಕತ್ತಿದೆ. ಅದರ ಹಿನ್ನೆಲೆ ಏನಂದ್ರೆ ಈ ರಾಷ್ಟ್ರವನ್ನ ಮುಸ್ಲಿಮೀಕರಣ ಮಾಡಬೇಕು, ಇಸ್ಲಾಂಕರಣ ಮಾಡಬೇಕು ಎಂಬುದರ ಲಕ್ಷ್ಯ ಇದು. ಯಾವ ಹೆಣ್ಣು ಮಗಳನ್ನ ಮತಾಂತರ ಮಾಡಿ ಮುಸಲ್ಮಾನ ಸಂಖ್ಯೆಯನ್ನು ಹೆಚ್ಚು ಮಾಡಿ ತನ್ಮೂಲಕವಾಗಿ ಈ ದೇಶವನ್ನ ಒಂದು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೋ ಅವರಿಗೊಂದು ಸಂದೇಶವನ್ನು ಕೊಡುತ್ತೆ. ಆ ಕೆಂಪು ಬಣ್ಣ, ನೀನೆಲ್ಲಾದ್ರೂ ನಮ್ಮ ಹೆಣ್ಣು ಮಕ್ಕಳನ್ನು ಮುಟ್ಟಿದರೆ ಮುನಿದರೆ ನಾರಿ ಎಂಬ ಸಂದೇಶವನ್ನು ಆ ಕೆಂಪು ಬಣ್ಣ ನನಗೆ ಕೊಡುತ್ತದೆ. ಅದು ವಿಶೇಷವಾಗಿ ಅರಿಶಿನ ಕುಂಕುಮದಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಭಾಗ. ಆಗಲೇ ವೇದಿಕೆಯಿಂದ ಮಾತನಾಡುವವರು ಹೇಳಿದರು, ತಾಯಿ ಅಂದರೆ ಈ ಜನರ ಈ ಭೂಮಿಯ ಸತ್ವ. ಸ್ವಾಮಿ ವಿವೇಕಾನಂದರ ವಿದೇಶದಲ್ಲಿ ಭಾಷಣ ಮಾಡಬೇಕಾದರೆ ಮೊದಲು ಆ ವಿವೇಕಾನಂದರಿಗೆ ಭಾಷೆಯನ್ನು ಕಲಿಸಿಕೊಟ್ಟದ್ದು ಅದು ಅವನ ತಾಯಿ. ಆ ತಾಯಿ ಚಿಕ್ಕಂದಿನಲ್ಲಿ ಅವರಿಗೆ ಒಳ್ಳೆಯ ಮಾತಾಡಲಿಕ್ಕೆ ಆ ಭಾಷೆಯನ್ನು ಕಲಿಸಿಕೊಟ್ಟದ್ದರಿಂದ ಅಲ್ಲಿಂದ ಆರಂಭ ಆಗುತ್ತೆ ಶಿಕ್ಷಣ. ಅದಕ್ಕೆ ತಾಯಿಯೇ ಮೊದಲ ಗುರು ಅಂತ ಹೇಳುವಂಥದ್ದನ್ನು ನೆನಪು ಮಾಡಿದ್ದಾರೆ. ಅಂತಹ ಗುರುಸ್ವರೂಪಿಯಾಗಿರುವಂತಹ ಅದಷ್ಟು ತಾಯಿಯಲ್ಲಿ ಕೂತಿದ್ದೀರಾ. ನಾವೇನಾದರೂ ಮನಸ್ಸು ಮಾಡಿದರೆ ನಮ್ಮ ದೇಶದಲ್ಲಿ ದೊಡ್ಡ ಪರಿವರ್ತನೆಯನ್ನು ಮಾಡಲಿಕ್ಕೆ ನನಗೆ ಸಾಧ್ಯ. ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ತಾಯಿಯಂದಿರ ಪಾತ್ರ ಅತಿ ಮುಖ್ಯವಾಗಿದ್ದು, ಗಂಡಸರ ಸಂಖ್ಯೆ ಎಷ್ಟಿದೆ ಅಷ್ಟೇ ತಾಯಿಯಂದಿರ ಸಂಖ್ಯೆ ಇರುತ್ತೆ. ಈ ದೃಷ್ಟಿಯಿಂದ ಈ ಭಾರತವನ್ನಾಗಿ ಉಳಿಸಲಿಕ್ಕೋಸ್ಕರ, ಭಾರತವನ್ನು ಇಡೀ ಜಗತ್ತಿನಲ್ಲಿ ಜಗದ್ವಂದ್ಯ ರಾಷ್ಟ್ರ ಮಾಡಲಿಕ್ಕೋಸ್ಕರ ನಮ್ಮ ಪಾತ್ರ ತುಂಬಾ ಚೆನ್ನಾಗಿರಬೇಕು. ಈ ದೃಷ್ಟಿಯಿಂದ ಈ ಒಂದು ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಒಂದು ಕುಂಕುಮ ಆಗಬೇಕಾದ್ರೆ ಅದಕ್ಕೆ ದನದ ತುಪ್ಪ ಬೇಕು,
ಲಿಂಬೆ ರಸ ಬೇಕು, ಸ್ಫಟಿಕ ಬೇಕು, ಬಿಳಿದಾರ ಬೇಕು, ಅರಿಶಿನ ಬೇಕು. ಇದೆಲ್ಲ ಮಿಶ್ರಣವಾಗ್ತದೆ. ಅದು ಕುಂಕುಮದ ಒಂದು ಸಿದ್ಧತೆಯಾಗಿದೆ. ಆ ಕುಂಕುಮ ನನಗೊಂದು ಸಂದೇಶವನ್ನು ಕೊಡುತ್ತೆ. ಅದರಲ್ಲಿ 5 ವಿಶೇಷವಾದ ಗುಣ ಇದೆಯಲ್ಲ, ಅದರಲ್ಲಿ ಗೋಮಾತೆ ನಮ್ಮ ದೇಶದ ಸತ್ವ, ನಮ್ಮ ಆರೋಗ್ಯದ ರಕ್ಷಣೆಗೆ ಗೋವಿನ ಪಾತ್ರ ತುಂಬ ಮುಖ್ಯವಾಗಿರುತ್ತದೆ. ಅದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಆಮೇಲೆ ಆಯುರ್ವೇದದ ಸತ್ವದಲ್ಲಿದೆ. ಇಂತಹ ಅದ್ವಿತೀಯವಾಗಿರುವಂತಹ ಸತ್ವ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಮುಂದಿನ ಅರಿಶಿನ ಕುಂಕುಮ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಅದರ ಸತ್ವವನ್ನು ಕಾಸರಗೋಡಿನ ಮಣ್ಣಿನಿಂದ ಇಡೀ ಕೇರಳಕ್ಕೆ ಪ್ರಸರಿಸುವಂತೆ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ನಾವಿಲ್ಲಿ ಬಂದು ಇದ್ದವರು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಾ, ನನಗೆ ಸ್ಪಷ್ಟ ಇದೆ ಏನಾಗಬೇಕು ಎಂಬುದು, ಭಾರತ ಏನಾಗಬೇಕು ಎಂಬುದು ನನಗೆ ಸ್ಪಷ್ಟ ಇದೆ. ಆದರೆ ನಾವಿಷ್ಟು ಜನ ಮಾತ್ರ ಮನಸ್ಸು ಮಾಡಿದರೆ ಆಗಲ್ಲ. ಎಲ್ಲರಿಗೂ ಈ ಕಾರ್ಯಕ್ರಮದ ದೃಷ್ಟಿಯಿಂದ ಅರಿವನ್ನು ಮೂಡಿಸಬೇಕು. ನಾವೆಲ್ಲರೂ 16 ಮಂದಿಗೆ ಈ ಒಂದು ವಿಚಾರವನ್ನು ತಿಳಿಸಿದಾಗ, ಅವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಜೋಡಿಸಿಕೊಂಡಾಗ ಭಾರತವಾಗಿ ಉಳಿಯಲಿಕ್ಕೆ ಸಾಧ್ಯ. ಭಾರತ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸುಖಾನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಅಂತಹ ಒಂದು ಸುಖಾನಂದದ ಒಂದು ಜಾಗ ಅದು ಕಾಸರಗೋಡು. ಈ ಕಾಸರಗೋಡಿನಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಕ್ತಿಯನ್ನ ಜಾಗೃತಗೊಳಿಸೋಣ. ಮಾತೃಶಕ್ತಿ ಜಾಗೃತವಾದರೆ ಮಾತ್ರ ಎಲ್ಲವನ್ನೂ ಗೆಲ್ಲಲಿಕ್ಕೆ ಸಾಧ್ಯ. ಮಹಿಷಾಸುರನಂತಹ ರಾಕ್ಷಸ ಆತ ಮಹಿಷಾಸುರನಂತಹ ರಾಕ್ಷಸ ದೇವತೆಗಳನ್ನು ಸೋಲಿಸಿ ಅಲ್ಲಿ ಆಳ್ವಿಕೆ ಮಾಡ್ತಾ ಇರುವ ಸಂದರ್ಭದಲ್ಲಿ ದೇವತೆಗಳು ಮೊರೆ ಹೋದರಂತೆ. ಆಗ ದೇವತೆ ಪ್ರತ್ಯಕ್ಷವಾಗ್ತಾರೆ, ಮಹಾತಾಯಿ ದುರ್ಗಾ ಸ್ವರೂಪಿಣಿ. ಅವಳ ಆಗಿರುವುದು ಹೇಗೆಂದ್ರೆ ಎಲ್ಲ ದೇವತೆಗಳ ಶರೀರದಿಂದ ಬಂದಿರುವಂತಹ ಶಕ್ತಿ. ಹಾಗೆಯೇ ಇಲ್ಲಿರ್ತಕ್ಕಂಥ ಎಲ್ಲ ತಾಯಿಯರ ಶಕ್ತಿಯನ್ನು ಒಗ್ಗೂಡಿಸಿ ತನ್ನ ಮೂಲಕ ವಿಶೇಷವಾದ ಶಕ್ತಿ ಜಾಗೃತಿ ಮಾಡಿಕೊಂಡು ಈ ಒಂದು ಕಾಸರಗೋಡಿನ ಸತ್ವವನ್ನ, ಕಾಸರಗೋಡಿನ ಮಣ್ಣಿನ ಗುಣವನ್ನ ನಾವು ಜಾಗೃತ ಮಾಡುವಂತ ದೊಡ್ಡ ಕಾರ್ಯ ನಮ್ಮ ಕಡೆಯಿಂದ ಆಗಬೇಕು. ಅದಕ್ಕೆ ಇವತ್ತಿನ ಅರಿಶಿನ ಕುಂಕುಮ ಎಲ್ಲರಿಗೆ ಶಕ್ತಿಯನ್ನ ನೀಡಿ ತನ್ಮೂಲಕ ನನಗೆ ಹೊಸ ದಿಕ್ಕನ್ನು ಕೊಡ್ಲಿ ಎಂಬಂತಹ ಪ್ರಾರ್ಥನೆಯನ್ನು ಮಾಡಿದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ತಾವೆಲ್ಲರೂ ಕೂಡ ಒಕ್ಕೊರಲಿಂದ ಆ ಮಹಾತಾಯಿಗೆ ಒಂದು ಘೋಷಣೆಯನ್ನು ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನ ಸುತ ಹನುಮಾನ ಕಿ, सीता माता की, बोलो भारत माता की। भारत माता की, भारत माता की। ಇಷ್ಟು ಜನ ಮಹಿಳೆಯರಿಗೆ ಹೊರಗೆ ಕೂತ್ಕೊಂಡಿದ್ದೀರಿ. ಈ ವಾಯ್ಸ್ ಎಲ್ಲಿ ಮುಟ್ಟಬೇಕು ಅಂತ ಹೇಳಿದ್ರೆ ಕೇರಳದ ವಿಧಾನಸಭೆಗೆ ಮಹಿಳಾ ಪ್ರತಿನಿಧಿಯಾಗಿ ಹೋಗುವ ಸಾಶಕ್ತಿಯ ವಾಯ್ಸ್ ಆಗಿರ್ಬೇಕು. ಅದಕ್ಕಾಗಿ ಎಲ್ಲರೂ ಕೂಡ ಎರಡು ಕೈಯನ್ನು ಮುಷ್ಟಿ ಮಾಡಿ ಜೋರಾಗಿ ಜೋಶಾಗಿ ಜೈಕರ ಹಾಕಬೇಕು. ಭಾರತ್ ಮಾತಾ ಕಿ, भारत माता की, भारत माता की। ವೇದಿಕೆಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಹಾಸನಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಿರಿಯರಿಗೆ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಸನಾತನ ಯುವ ಕಲಾವೇದಿಕೆ ಆಯೋಜನೆ ಮಾಡಿದಂತಹ ಅರಿಶಿನ ಕುಂಕುಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಅರಿಶಿನ ಕುಂಕುಮ ಕೊಡುವಂತಹ ಪದ್ಧತಿ ಕರ್ನಾಟಕದಲ್ಲಿ ಹೆಚ್ಚಾಗಿ ನಾವು ಮನೆಗೆ ಹೋದಾಗ, ಯಾರಾದರೂ ಮನೆಗೆ ಹೋದಾಗ
ಮುತ್ತೈದರ ಮನೆಗೆ ಹೋದಾಗ ಆ ಮನೆಯಿಂದ ಹಿಂದಿರುಗಿ ಬರುವಾಗ ಅರಿಶಿನ ಕುಂಕುಮ ಬಳೆ ಹೂವ ಕೊಟ್ಟು ಕಳಿಸುವಂತ ಪದ್ಧತಿ, ಬಾಗಿನ ಕೊಡುವಂತ ಪದ್ಧತಿ ಇದೆ. ನಮ್ಮ ಸನಾತನ ಧರ್ಮದ ಒಂದು ಆಚಾರ ವಿಚಾರಗಳು. ಅರಿಶಿನ ಕುಂಕುಮ ಆ ಬಳೆ ಒಂದು ಹೆಣ್ಣಿಗೆ ಶೋಭೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ಜಾಗೃತಿ ಮೂಡಿಸಲಿಕ್ಕೆ ಬೇಕಾಗಿ ಇವತ್ತು ಇಲ್ಲಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಪ್ರದೇಶ ಅಂದ್ರೆ ಈ ಕಡೆ ಕಾಸರಗೋಡಿಗೆ ಬರುವಾಗ ಕೆಲವೊಂದು ಪ್ರದೇಶಗಳಲ್ಲಿ ಈ ಆಚರಣೆಗಳಿಲ್ಲ. ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವಳು. ನಮ್ಮ ಮನೆಯಲ್ಲಿ ಯಾವುದೇ ಬಂದರೂ ಕೂಡ ನಾವು ಈ ಅರಿಶಿನ ಕುಂಕುಮ ಕೊಡುವಂತ ಪದ್ಧತಿ. ಪ್ರತಿದಿನ ಯಾವುದೇ ಒಂದು ಸಂಜೆ ಹೊತ್ತು ಬಂದ್ರು ಬೆಳಿಗ್ಗೆ ಹೊತ್ತು ಬಂದ್ರು ಹೋಗುವಾಗ ನಾವು ಅರಿಶಿನ ಕುಂಕುಮ ಇಟ್ಟು ಅವರಿಗೆ ತಾಂಬೂಲ ಕೊಟ್ಟು ಕಳಿಸ್ತೇವೆ. ಆದ್ರೆ ಇಲ್ಲಿಗೆ ಬಂದಾಗ ನಾವು ಕೆಲವರು ಮನೆಯಲ್ಲಿ ಸಂದರ್ಶನ ಮಾಡುವಾಗ ಮದುವೆಗೆ ಬಂದ ಹುಡುಗಿ ಅಲ್ಲಿ ಬಂದವರು ಕುತ್ಕೊಂಡು ಮಾತಾಡ್ತಾರೆ, ಚಾ ತಿಂಡಿ ಏನ್ ಬೇಕಾದ್ರೂ ಕೊಡ್ತಾರೆ. ಆದ್ರೆ ಹಿಂದಿರುಗಿ ಹೋಗುವಾಗ ಅರಿಶಿನ ಕುಂಕುಮ ಕೊಡ್ತಾರೆ. ಅಂದ್ಕೊಂಡೆ ಈ ಶಾಸ್ತ್ರ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಬೇಕು, ಈ ಕಡೆಗೆ ಇದು ಬಂದಿಲ್ಲ ಅಂದ್ರೆ ಅದು ಎಲ್ಲವೂ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ. ಬಟ್ ಈಗಲೂ ಕೂಡ ಈ ಒಂದು ಅಕ್ಷರ ಇನ್ನು ಇಲ್ಲಿ ಉಳಿದಿದೆ ಅಂತ ಹೇಳಿ ನಾವು ಈ ಒಂದು ಎಲೆಕ್ಷನ್ ಕ್ಯಾಂಡಿಡೇಟ್ ಹೋಗುವಾಗ ಕೆಲವರ ಮನೆಗೆ ಹೋಗುವಾಗ ಬಾಗಿಲ ಕೊಡುವಂಥದ್ದು, ಅರಿಶಿನ ಕುಂಕುಮ ಕೊಡುವಂಥದ್ದು ನನಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಅರಿಶಿನ ಕುಂಕುಮ ಕೊಡುವಂಥದ್ದು ಬರೀ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಭಾರತದ ಸನಾತನ ಧರ್ಮ ಎಲ್ಲಿ ಉಳಿದಿದೆಯೋ ಅದೆಲ್ಲರೂ ಕೂಡ ಈ ಅರಿಶಿನ ಕುಂಕುಮ ಕೊಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಮಕ್ಕಳಿಗೆ ಈ ಸಂಸ್ಕಾರದ ಬಗ್ಗೆ ನಾವು ಕಲಿಸ್ಕೊಡ್ತೇವೆ. ಯಾಕೆಂದ್ರೆ ಈಗಿನ ಹೆಚ್ಚಿನ ಕಡೆಗಳಲ್ಲಿ ನಾವು ಹೋಟೆಲ್ನಲ್ಲಿ ಊಟ ಭಜನೆ ನೋಡ್ತಾ ಇದ್ದೀವಿ, ಮನೆಯಲ್ಲಿ ಭಜನೆ ನೋಡ್ತಾ ಇದ್ದೀವಿ, ಸಂಜೆ ಮತ್ತು ದೀಪ ಆವರಿಸಿ ಮನೆಯಲ್ಲಿ ಮಕ್ಕಳು ಭಜನೆ ಮಾಡೋದು ನೋಡ್ತಾ ಇದ್ದೀವಿ. ಸೊ ಈ ಸನಾತನ ಧರ್ಮ ಇನ್ನು ಮುಂದಿನ ಪೀಳಿಗೆ ಕೂಡ ಕೊಂಡೋಗ್ಬೇಕಾಗಿರುತ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ಸ್ವಲ್ಪ ಬದಲಾವಣೆ ಆಗಿದೆ. ಹೆತ್ತವರು ಬಹಳ ಬ್ಯುಸಿ ಆದಂತಹ ಶೆಡ್ಯೂಲ್. ಸೊ ಎಲ್ಲೋ ಮಕ್ಕಳಿಗೆ ಕೂತ್ಕೊಂಡು ಇದನ್ನ ನಾವು ಅದನ್ನ ಆಚರಣೆ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ನಮಗೆ ಸಮಯ ಇಲ್ಲ. ಆದ್ರೆ ಈಗ ಈ ನಮ್ಮ ಸನಾತನ ಧರ್ಮವನ್ನ ಫಾರಿನರ್ಸ್ ವಿದೇಶದವರು ಆಚರಣೆ ಮಾಡ್ತಾ ಇರುವಂಥದ್ದು, ಅವರು ನಾವಿರುವಂಥದ್ದು, ಅರಿಶಿನ ಕುಂಕುಮ ಹಾಕೊಳ್ಳುವಂಥದ್ದು, ಭಜನೆ ಮಾಡುವಂಥದ್ದು, ನಮ್ಮ ತಾಯಿ ಮಕ್ಕಳನ್ನ ವಾಹನದ ವಿಚಾರ ಹೋಗುವಾಗ ಅದನ್ನ ಕಾಲಲ್ಲಿ ಕೇಳುವಂಥದ್ದು. ಸೊ ಅವರಿಗೆ ಇದರ ಎನರ್ಜಿ, ಪಾಸಿಟಿವ್ ಎನರ್ಜಿ ಏನು ಅಂತ ಹೇಳಿ ಗೊತ್ತಾಗಿರೋದು. ನಾವೆಲ್ಲೋ ಒಂದು ಕಡೆ ಪಾಶ್ಚಾತ್ಯದಲ್ಲಿ ನಾವು ನಮ್ಮನ್ನೇ ನಾವು ಸ್ಟೈಲ್ ಆಗಿ ಚೇಂಜಸ್ ಆಗ್ತಾ ಇರೋದು, ನಮ್ಮ ಡ್ರೆಸ್ ಶೈಲಿ ಚೇಂಜ್ ಆಗುವಂಥದ್ದು, ಭಜನೆ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇರೋದು, ಎಲ್ಲ ಒಂದು ಕಡೆ ಕಮ್ಮಿ ಆಗ್ತಾ ಇರೋದು. ಅದಕ್ಕಾಗಿ ಇವರು ಹೆಚ್ಚಿನ ಒಂದು ಕಾರ್ಯದಲ್ಲಿ ಬಂದಿದೆ. ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ಹೊತ್ತು ಕಾಲ ನಮ್ಮ ಆಚಾರದ ವಿಚಾರಗಳ ಬಗ್ಗೆ ಹೇಳಿಕೊಂಡು ನಮ್ಮ ಸನಾತನ ಧರ್ಮವನ್ನ ಉಳಿಸ್ಕೊಳ್ಬೇಕಾಗಿರುವುದು ಇವತ್ತಿಲ್ಲಿ ಕೂತ್ಕೊಂಡಿರುವಂತ ಪ್ರತಿಯೊಬ್ಬರ ತಾಯಿಯ ಕರ್ತವ್ಯ. ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಇಲ್ಲಿ ಕಾರ್ಯಗಳು ಸೇರಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಮತಯಾಚನೆ ಕೂಡ ಮಾಡಬೇಕು ಅಂತ ಹೇಳಿ ಬಂದ ನಾನು ಕಾಸರಗೋಡು ಕ್ಷೇತ್ರದಿಂದ ಸ್ಪರ್ಧೆ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮ್ಮ ಕಾಸರಗೋಡು ಜಿಲ್ಲೆಯಲ್ಲೇ ಒಂದು ಮಹಿಳಾ ಅಭ್ಯರ್ಥಿ ಇರುವಂತದ್ದು. ಎಷ್ಟೋ ವರ್ಷಗಳಿಂದ ಕಳೆದ 40 ವರ್ಷಗಳಿಂದ ಇಲ್ಲಿ ಮುಸ್ಲಿಂ ಲೀಗಿನ 2 ವ್ಯಕ್ತಿಗಳು ಮಾತ್ರ ಶಾಸಕರಾಗಿ ಕೇರಳದ ವಿಧಾನಸಭೆಗೆ ಹೋಗಿರುವಂತದ್ದು. ಆದ್ರೆ ನಮಗೋಸ್ಕರ ನಮ್ಮ ಧ್ವನಿಯಾಗಿ ಮಾತಾಡಲಿಕ್ಕೆ ಅವರ ಕೈಯಿಂದ ಈಗಲೂ ಕೂಡ ಆಗಲಿಲ್ಲ. ಹಾಗಾಗಿ ಪ್ರಿಯ ಸಹೋದರಿಯರೇ, ನಿಮ್ಮ ಹತ್ರ ಒಂದು ವಿನಂತಿ, ನಮ್ಮ ಕಾಸರಗೋಡಿನ ಸಮಗ್ರ ವಿಕಸನಕ್ಕೋಸ್ಕರ, ಡೆವಲಪ್ಮೆಂಟ್ಗೋಸ್ಕರ, ಅಭಿವೃದ್ಧಿಗೋಸ್ಕರ, ಮಕ್ಕಳ ಫ್ಯೂಚರ್ಗೋಸ್ಕರ ನಮ್ಮನ್ನ ನಾವು ಆಲೋಚನೆ ಮಾಡಿ ಇವಾಗ ಏಪ್ರಿಲ್ 9ನೇ ತಾರೀಕಿಗೆ ಮತಗಟ್ಟೆಗೆ ಹೋಗುವಾಗ ಯಾರಿಗೆ ಯಾರಕ್ಕೋಸ್ಕರ ಮತ ಹಾಕ್ತೇವೆ ಅಂತ ಹೇಳಿ ಆಲೋಚನೆ ಮಾಡಿ ಮತ ಹಾಕ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಚಿಹ್ನೆ ತಾವರೆ ಬ್ಯಾಲೆಟ್ನಲ್ಲಿ ಮೊದಲನೇ ನಂಬರ್. ನನ್ನ ಚಿಹ್ನೆಗೆ ಮತ ಹಾಕಿ ನನ್ನ ಬಹುಮತದಿಂದ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ಕೇರಳದ ವಿಧಾನಸಭೆಗೆ ಹೋಗ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಇಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಮಹಿಳೆಯರಿಗೋಸ್ಕರ, ಮಹಿಳೆಯರ ಧ್ವನಿಯಾಗಿ ಮಹಿಳೆಯರಿಗೆ ಬೆರೆತುಕೊಂಡು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು. ನರೇಂದ್ರ ಮೋದಿ ಅವರ
ವಿಮೆನ್ ಎಂಪವರ್ಮೆಂಟ್, ಮಹಿಳೆಯರಿಗೋಸ್ಕರ ಹಲವಾರು ಯೋಜನೆ ತಂದುಕೊಂಡಿದ್ದಾರೆ. ಅದು ಬೇಟಿ ಬಚಾವ್ ಬೇಟಿ ಪಢಾವ್ ಆಗಿರ್ಬೋದು, ಆವಾಸ್ ಯೋಜನೆ ಆಗಿರ್ಬೋದು, ಜನಧನ್ ಅಕೌಂಟ್ ಆಗಿರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು, ಮುದ್ರಾ ಲೋನ್ ಆಗಿರ್ಬೋದು, ಪಿಎಸ್ ಸ್ವನಿಧಿ ಆಗಿರ್ಬೋದು. ಇದೆಲ್ಲವೂ ಕೂಡ ಹೆಣ್ಣು ಮಕ್ಕಳನ್ನ ತನ್ನ ಸ್ವಂತ ಕಾಲ ನಿಂತ್ಕೊಳ್ಳಿಕ್ಕೆ ಅವರಿಗೆ ಸಿಗುವಂತ ಯೋಜನೆಗಳನ್ನ ಸಿಗಲಿಕ್ಕೆ ಬೇಕಾಗಿ ಮಾಡುವಂತ ಯೋಜನೆಗಳು. ನಮ್ಮ ಹೆಣ್ಣು ಮಕ್ಕಳ ಜನಸಂಖ್ಯೆ ಬಹಳ ಕಮ್ಮಿ. ಆ ಜನಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ನರೇಂದ್ರ ಮೋದಿ ಅವರು ಬೇಟಿ ಬಚಾವ್ ಬೇಟಿ ಪಢಾವ್ ಸ್ಕೀಮ್ ತಗೊಂಡ್ಬಂದ್ರು. ಇವಾಗ ನಮ್ಮ ಸೆನ್ಸಸ್ ಪ್ರಕಾರ ನಾವು 1000 ಗಂಡಸರಿಗೆ 1020 ಮಹಿಳೆಯರಿಗೆ ಇದರ ಕ್ರೆಡಿಟ್ ಹೋಗ್ಬೇಕಾಗುತ್ತೆ. ಯಾರಿಗೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು. ಯಾಕಂದ್ರೆ ನರೇಂದ್ರ ಮೋದಿ ಗೊತ್ತಿದೆ, ಯಾವ ಮನೆಯಲ್ಲಿ ಹೆಣ್ಣು ಮಗಳು ವಿದ್ಯಾವಂತೆಯಾಗಿ ಸ್ವಂತ ಕಾಲ ನಿಂತು ದುಡಿತಾಳೋ ಆ ಮನೆ ಬೆಳಗ್ತದೆ, ಆ ಮನೆಯ ಮಕ್ಕಳು ಕೂಡ ಸತ್ಪ್ರಜೆಗಳಾಗಿರ್ತಾರೆ ಅಂತ ಹೇಳುವುದು. ಅದಕ್ಕೋಸ್ಕರ ಅವರು ಮೊದಲಿಗೆ ಮಾಡಿದ ಕೆಲಸ ಏನಂತಂದ್ರೆ ಪ್ರಧಾನಮಂತ್ರಿಯಾಗಿ ಬಂದ ನಂತರ ಮಹಿಳೆಯರನ್ನ ಮುಂದೆ ತಗೊಂಡು ಬಂದರು. ಇವತ್ತು ನಾವು ಭಾರತದಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಅಂದ್ರೆ ಮಹಿಳೆಯರು ಮುಂದೆ ಬಂದಕ್ಕೋಸ್ಕರ ಇವತ್ತು ನಾವು 4ನೇ ಸ್ಥಾನದಲ್ಲಿದ್ದೇವೆ. ಇನ್ನು ಕೆಲವು ದಿನಗಳಲ್ಲಿ ನಮ್ಮ ಭಾರತ 3ನೇ ಸ್ಥಾನಕ್ಕೆ ಬರಬೇಕು. ಇವತ್ತು ನಮ್ಮ ಮೊದಲನೇ ಪ್ರಜೆ ಯಾರು? ಮಹಿಳೆ. ನಮ್ಮ ಫಿನಾನ್ಷಿಯಲ್ ಮಿನಿಸ್ಟರ್ ಯಾರು? ಮಹಿಳೆ. ಇವತ್ತು ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ. ಯಾವ ಕ್ಷೇತ್ರದಲ್ಲಿ ಮಹಿಳೆ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಇದ್ದಾರೆ. ಸೊ ಈ ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟಂತ ನರೇಂದ್ರ ಮೋದಿಜಿಗೆ ನಾನು ತುಂಬುವುದೆಲ್ಲ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ, ಅವರ ಪಕ್ಷದಲ್ಲಿ ನನಗೂ ಕೂಡ ಒಂದು ಸ್ಥಾನವನ್ನು ಕೊಟ್ಟು ಇವತ್ತು ನಾನು ಕಾಸರಗೋಡು ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಲ್ಲಿಸಲಿಕ್ಕೆ ಬೇಕಾಗಿ ನರೇಂದ್ರ ಮೋದಿ ಆಶೀರ್ವಾದ ಮಾಡಿಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ಆ ಆಶೀರ್ವಾದಕ್ಕೆ ಬೆಂಬಲ ಮಾಡಿ ನನ್ನನ್ನು ಗೆಲ್ಲಿಸಿಕೊಟ್ಟು ನಿಮ್ಮ ಧ್ವನಿಯಾಗಿ ಕೇರಳ ವಿಧಾನಸಭೆಗೆ ಹೋಗ್ಲಿಕ್ಕೆ ಬೇಕಾಗಿ ವಿನಂತಿ ಮಾಡಿಕೊಳ್ಬೇಕು ಅಂತ ಮಾತ್ರ ಕೇಳಿಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಭಾರತ. ഫിലിം ആക്ടറും മലയാളങ്ങളുടെ പ്രിയ നടിയുമായ സീരിയൽ നിലനിൽക്കുന്ന അതേപോലെ തന്നെ ബിഗ് ബോസിലൂടെ മലയാളികളുടെ മന്ത്രിതവണ താരം നിങ്ങൾ ഏവർക്കും വേണ്ടി മഞ്ഞൾ കുങ്കുമ പരിപാടിയിലേക്ക് ആശംസ അറിയിച്ചതിന് വേണ്ടി സ്വാഗതം ചെയ്യുന്നു. വേദിയിലും സദസ്സിലുമുള്ള എല്ലാ പ്രിയപ്പെട്ടവർക്കും ഹൃദയം നിറഞ്ഞ നമസ്കാരം. നിങ്ങൾക്ക് ഞാൻ പറയുന്നത് മനസ്സിലാവുന്നുണ്ടോന്ന് എനിക്കറിയില്ല. നിങ്ങൾക്ക് എല്ലാവർക്കും മലയാളം അറിയില്ലേ?